Hello all, welcome to my ಚಾನಲ್. ಇಲ್ಲಿ ನಾನು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಪಾರ್ಟ್ 10 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಪಾರ್ಟ್ 10 ಪ್ರೀವಿಯಸ್ ಪಾರ್ಟ್ಗಳನ್ನ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ರೆಫರ್ ಮಾಡಬಹುದು. ಪಾರ್ಟ್ 9 ಅಲ್ಲಿ 2016 ಕ್ವಶನ್ ಪೇಪರ್ ಸ್ಪೆಷಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ 2016 ಅನ್ನ ಕವರ್ ಮಾಡಿದ್ದೆ. ಇಲ್ಲಿ ಪಾರ್ಟ್ 10 ಅಲ್ಲಿ 2017 ಕ್ವಶನ್ ಪೇಪರಿನ ಸ್ಪೆಷಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕ್ವಶನ್ ಅಂಡ್ ಆನ್ಸರ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಸೊ 2017 ಕ್ವಶನ್ ಪೇಪರ್ ಅಲ್ಲೂ ಕೂಡ ಸೆಕ್ಷನ್ ಎ ದಲ್ಲಿ 2 ಕ್ವಶನ್ಸ್, ಸೆಕ್ಷನ್ ಬಿ ದಲ್ಲಿ 1 ಕ್ವಶನ್, ಸೆಕ್ಷನ್ ಸಿ ದಲ್ಲಿ 1 ಕ್ವಶನ್ ಕೇಳಿದ್ದಾರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ. ದ ಫಸ್ಟ್ ಆಫ್ ಆಲ್ ದ ಸೆಕ್ಷನ್ ಎ. ಸೆಕ್ಷನ್ ಎ ದಲ್ಲಿ ಫಸ್ಟ್ ಕ್ವಶನ್, ವಾಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್? ಹಿಯರ್ ಆನ್ಸರ್ ಇಟ್ ಈಸ್ any profit or gain arising from transfer of short-term capital asset are called short-term capital gain. The second question, give formula for calculating index cost of acquisition. Index cost of acquisition equal cost of acquisition into CII for the year of transfer divided by CII for the year of acquisition, or for 2001 and 2 CII for the year of 2001 and 2, whichever is later. Or we can also be right, index cost of acquisition equal cost of acquisition into 289, because ನಿಮ್ಮ assessment year ಗೆ CII for the year of transfer is always 289 itself, divided by CII for the year of acquisition, or for 2001 and 2, whichever is later. So this is all about section A. Now section B for 5 marks question. Here question is like that. Actually this question is revised one. Mr. B had purchased a residential house for rupee 2,32,000 in 2003 and 4 on 15th August 2019. He sold this house for rupee 27 lakh. He purchased a new residential house for rupee 8 lakh on 15/3/2019. CIs are given. 2000 in the year 2003 and 4 CII 109 sorry. In the year of 2019 and 20 obviously 289. Now these solutions. Here the capital asset is residential house. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ನ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ದಾನೆ. ಸೊ ಇಲ್ಲಿ ಅವನಿಗೆ 54 ಅಂಡರ್ ಸೆಕ್ಷನ್ 54 ಎಕ್ಸಾಮ್ಷನ್ ಸಿಗುತ್ತೆ. ಗಾಟ್ ಇಟ್? ನಾವು ದಿಸ್ ಸೊಲ್ಯೂಷನ್ ಮಾಡೋದು ವೆರಿ ಈಸಿ. ವಿ ನೋ ದಿ ಫಾರ್ಮೆಟ್ ಆಫ್ ಕಂಪ್ಯೂಟಿಂಗ್ ಇನ್ಕಮ್ ಫ್ರಮ್, ಸ್ಪೆಷಲಿ ಇನ್ಕಮ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. Full value of consideration is nothing but the sales value. ಸೊ ಈ ಕೇಸಲ್ಲಿ ಈ ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿದ್ದು 27 ಲ್ಯಾಕಿಗೆ. ಲೆಸ್ ಎಕ್ಸ್ಪೆನ್ಸಸ್, ಹಿಯರ್ ದೇರ್ ಇಸ್ ನೋ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಎಕ್ಸ್ಪೆನ್ಸ್, ಸೊ ನಿಲ್. ನೆಟ್ ಕನ್ಸಿಡರೇಷನ್ಸ್ 27 lakh itself. Then less index cost of acquisition. This is a formula for calculating index cost of acquisition. Cost of acquisition into 289 divided by CI for the year of purchase. So ಇಲ್ಲಿ cost of acquisition to 2,32,000 into 289 divided by 109. Your answer is 6,15,119. Less index cost of improvement, there is no improvement information, so nil. ಇದನ್ನ ಲೆಸ್ ಮಾಡಿದಾಗ ಬರೋ ರಿಸಲ್ಟ್ ಅನ್ನ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ.
20,84,881. ಲೆಸ್ ಎಕ್ಸೆಂಪ್ಷನ್ 54. ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿ ಮತ್ತೊಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿರೋದ್ರಿಂದ he can eligible to get exemption under section 54. Cost of new house 8 lakh or gross long term capital gain, whichever is less, that amount is a exempted amount. So 8 lakh or 20,84,881, obviously here exemptions amount is 8 lakh. ಕ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಎಕ್ಸೆಂಪ್ಷನ್ಸ್ ಅಮೌಂಟ್ ಅನ್ನು ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟ್ ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ or income from long term capital gain, or it is also be called net long term capital gain. So this is all about the section P solutions. Doubt idre comment box ಅಲ್ಲಿ comment ಮಾಡಿ. Now section C, 15 marks question. Obviously ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ 15 ಮಾರ್ಕ್ಸ್ ಕ್ವಶನ್ ಬಂದಿದ್ದೇ ಇರುತ್ತೆ ಅಂಡ್ ನಾರ್ಮಲಿ ಸೇಮ್ ಇರುತ್ತೆ ಲೈಕ್ ದಿಸ್. ಓಕೆ, ಸೊ ಹಿಯರ್ ದೇರ್ ಆರ್ 3 assets are given: residential house, jewelry and non listed shares. 3 assets ನ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ಕೊಟ್ಟಿದ್ದಾರೆ, ಇಯರ್ ಆಫ್ ಎಕ್ವಿಸಿಷನ್ಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಎಡಿಷನ್. ಕಾಸ್ಟ್ ಆಫ್ ಎಡಿಷನ್ಸ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. Year of addition, cost of improvement, year of improvement, selling expenses, sales proceeds. Sales proceeds is nothing but sales value. Year of sale is always 2019 and 20. Then this is all about the additional informations. Fair market value of the house property and jewelry. ಯಾವ ಕ್ಯಾಪಿಟಲ್ ಅಸೆಟ್ 1/4/2001 ಗಿಂತ ಬಿಫೋರ್ ಪರ್ಚೇಸ್ ಆಗಿರುತ್ತೋ ಅಂತ ಅಸೆಟ್ಗಳಿಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟೇ ಇರ್ತಾರೆ. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಇರ್ಬೋದು, ಜ್ಯುವೆಲರಿ ಇರ್ಬೋದು, 1/4/2001 ಗಿಂತ ಬಿಫೋರ್ ಪರ್ಚೇಸ್ ಆಗಿದೆ, ಅದಕ್ಕೋಸ್ಕರ ಇದೆರಡು ಕ್ಯಾಪಿಟಲ್ ಅಸೆಟಿನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. In case of house property, fair market value 12 lakh. In case of jewelry, fair market value 14 lakh respectively. Then finally, he has purchased a new residential house costing rupee 80 lakh on 3/2/2019. Then CII informations are given. On the basis of these informations, we have to compute taxable long-term capital gain. Let's have solutions. Computation of income from capital gain for the assessment year 2020 and 21. ಇಲ್ಲಿ 3 assets ನ ಕೊಟ್ಟಿರೋದ್ರಿಂದ first we have to take first asset. The first asset name is residential house. Sales value, ಈ residential house ಸೇಲ್ ಆಗಿದ್ದು 1,55,09,800. Less expenses are given here 20,000. Net consideration 1,54,89,800. Less index cost of acquisition. We know the formula for calculating index cost of acquisition. Cost of acquisition into 289 divided by CI for the year of acquisition. ಬಟ್ ಈ ಅಸೆಟ್ ಬಿಫೋರ್ 2001 ಮೊದಲಾಗಿರೋದ್ರಿಂದ ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಎರಡು ವ್ಯಾಲ್ಯೂಗಳ ನಡುವೆ ಕಂಪ್ಯಾರಿಸನ್ಸ್ ನಡೆಯುತ್ತೆ. ವಿಚ್ ಎವರ್ ಇಸ್ ಹೈಯರ್ ದಟ್ ವ್ಯಾಲ್ಯೂ ಹಿಯರ್ ಸೆಲೆಕ್ಟೆಡ್ ಒನ್. ಹಿಯರ್ ಕಾಸ್ಟ್ ಆಫ್ ಎಕ್ವಿಸಿಷನ್ 10 lakh ಇದೆ. ಅದೇ in the year of 2001 fair market value 12 lakh ಇದೆ. So after comparisons these two values, 12 lakh is considered as a cost of acquisition. So 12 lakh into 289 divided by 100. ಯಾಕೆ ಇದು divided by 100 ಅಂದ್ರೆ ಇದು ಬಿಫೋರ್ 2001 ಗಿಂತ ಬಿಫೋರ್ ಪರ್ಚೇಸ್ ಆಗಿರೋದ್ರಿಂದ ಬೇಸ್ ಇಯರಿನ CII ನೇ ತಗೊಳ್ಬೇಕಾಗುತ್ತೆ. After calculating this amount ಎಷ್ಟು ಬರುತ್ತೆ ಅಂದ್ರೆ 34,68,000. Then after this calculation, the next one is the index cost of improvement. ಇಲ್ಲಿ ಕಾಸ್ಟ್ ಆಫ್ ಎಡಿಷನ್ ಇದೆ.
Cost of additions 2 lakh in the year 1999. ಬಟ್ ಬಿಫೋರ್ 2001 ಗಿಂತ ಬಿಫೋರ್ ಆಗಿದ್ದು ಎಡಿಷನ್ಸ್ ಇಂಪ್ರೂವ್ಮೆಂಟ್ ಅನ್ನೆಲ್ಲ ಇಗ್ನೋರ್ ಮಾಡಬೇಕು, ಅದನ್ನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಸಿಂಪ್ಲಿ ಇಗ್ನೋರ್ ಮಾಡಿ. ದೆನ್ ಮತ್ತೊಂದು ಇಂಪ್ರೂವ್ಮೆಂಟ್ ಆಗಿದೆ 2006 and 7 ಅಲ್ಲಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1,40,000. ದಿಸ್ ಶುಡ್ ಬಿ ಡಿಡಕ್ಟೆಡ್ ಒನ್. ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟಿನ ಫಾರ್ಮುಲಾ ನಮಗೆ ಗೊತ್ತಿದೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ into 289 divided by CI for the year of improvement. So ಈ ಕೇಸಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1,40,000 into 289 divided by 122. ಸೊ ಇಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಅಂದ್ರೆ 3,31,640. ಇದೆರಡನ್ನು ಲೆಸ್ ಮಾಡಿದ್ಮೇಲೆ ಬರೋ ರಿಸಲ್ಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,16,90,160 ಲೆಸ್ ಎಕ್ಸಾಮ್ಷನ್ 54. ಈ ಕೇಸಲ್ಲೂ ಕೂಡ ಎಕ್ಸಾಮ್ಷನ್ 54 ಅಪ್ಲಿಕೇಬಲ್ ಆಗುತ್ತೆ. ಯಾಕೆ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ನೋಡಿ, he has purchased a new residential house. ಇಲ್ಲೂ ರೆಸಿಡೆನ್ಷಿಯಲ್ ಹೌಸ್ ಇದೆ, ಇಲ್ಲೂ ರೆಸಿಡೆನ್ಷಿಯಲ್ ಹೌಸ್ ಅನ್ನು ಪರ್ಚೇಸ್ ಮಾಡಿದ್ದಾನೆ. ಸೊ ಇಟ್ ಈಸ್ ಎಲಿಜಿಬಲ್ ಟು ಕ್ಲೇಮ್ ಅಂಡರ್ ಸೆಕ್ಷನ್ 54. So exemption under section 54, cost of new residential house 80 lakh or long term capital gain 1,16,90,160, whichever is less 80 lakh. So 80 lakh is a exempted amount. Exempted amount ಅನ್ನ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟ್ net or taxable long term capital gain. ಸೊ ದ ಫಸ್ಟ್ ಕೇಸ್ ಅಲ್ಲಿ ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿದ್ದಕ್ಕೆ ಅವನಿಗೆ ಟ್ಯಾಕ್ಸಿಬಲ್ ಆಗಿರೋ ಅಮೌಂಟ್ 36,90,160. ಹಿಯರ್ ದ ಫಸ್ಟ್ ಅಸೆಟ್ is completed. The second asset is a jewelry. ಜ್ಯುವೆಲ್ಲರಿದು ಕ್ಯಾಲ್ಕುಲೇಟ್ ಮಾಡೋದು ಸೇಮೆ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಸೇಲ್ಸ್ ಆಗಿದ್ದು 1,50,62,500. Expenses informations are not given. Net consideration same 1,50,62,500 itself. Then less index cost of acquisition. ಈ ಜ್ಯುವೆಲ್ಲರಿ ಕೇಸಲ್ಲೂ ಕೂಡ ಈ ಜ್ಯುವೆಲ್ಲರಿ 2001 ಗಿಂತ ಬಿಫೋರ್ ಪರ್ಚೇಸ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಒರಿಜಿನಲ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂಗಳ ನಡುವೆ ಕಂಪ್ಯಾರಿಸನ್ಸ್ ನಡೆಯುತ್ತೆ. Whichever is higher, that one is treated as a cost of acquisition. So 14 lakh into 289 divided by 100. So ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಬರೋ ರಿಸಲ್ಟ್ 40,46,000 ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ನಾನು ಮೊದಲೇ ಹೇಳಿದ್ದೀನಿ 2001 ಗಿಂತ ಬಿಫೋರ್ ಆಗಿದ್ದ ಇಂಪ್ರೂವ್ಮೆಂಟ್ ನ ಎಡಿಷನ್ಸ್ ನೆಲ್ಲ ಇಗ್ನೋರ್ ಮಾಡಿ. ಆಫ್ಟರ್ 2001 ಗಿಂತ ಆಫ್ಟರ್ ಆಗಿದ್ರೆ ಮಾತ್ರ ಇಟ್ ಶುಡ್ ಬಿ ಕನ್ಸಿಡರ್ಡ್. So 76,500 into 289 divided by 117. ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಬರೋ ರಿಸಲ್ಟ್ 188,961. ಸೊ ಇದೆಲ್ಲ ಲೆಸ್ ಮಾಡಾದ್ಮೇಲೆ ನೆಟ್ ಕನ್ಸಿಡರೇಷನ್ ಅಲ್ಲಿ ಬರೋ ರಿಸಲ್ಟ್ ಅನ್ನ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಅಂಡರ್ ದಿಸ್ ಕೇಸ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ 1,08,27,538. Here exemptions are nil, so taxable amount are also be same. So here we completed the second asset. Second asset in a calculation al doubt idre comment box ಅಲ್ಲಿ comment ಮಾಡಿ. Now the third asset, because same ಇದೆ 15 marks question ಅಲ್ಲಿ 3 asset ಕೊಟ್ಟಿದ್ದಾರೆ. ನಿಮ್ಮ ಕ್ವಶನ್ ಪೇಪರ್ ಅಲ್ಲೂ ಕೂಡ 3 ಅಸೆಟ್ ಕೊಡ್ತಾರೆ. ಸೊ ಮೂರನೇ ಅಸೆಟ್ ಯಾವ್ದಪ್ಪ ಅಂದ್ರೆ ನಾನ್ ಲಿಸ್ಟೆಡ್ ಶೇರ್. ಇದು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಕ್ಕೆ ಸೇಲ್ ಆಗಿದೆ ಅಂದ್ರೆ 8,05,000. ಎಕ್ಸ್ಪೆನ್ಸಸ್ ಅಮೌಂಟ್ 5,000. ನೆಟ್ ಕನ್ಸಿಡರೇಷನ್ 8 lakh ಇಟ್ ಸೆಲ್ಫ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್.
Index cost of acquisition formula, cost of acquisition into 289 divided by CI for the year of acquisition. ಇಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ 2 lakh into 289 divided by 109. ಸೊ ಇಲ್ಲಿ ಅಮೌಂಟು 5,30,275 ಬರುತ್ತೆ. ದೆನ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟರದ್ದು 1 lakh ಇಂದು. ಸೊ 1 lakh into 289 divided by 113. ಸೊ ರಿಸಲ್ಟ್ 2,55,752. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟ್ ಅನ್ನ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. 13,09,072. ಎಕ್ಸಂಪ್ಷನ್ಸ್ ನಿಲ್. ಸೊ ನೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 13,09,072 ಇಟ್ ಸೆಲ್ಫ್. ಸೊ ಇಲ್ಲಿಗೆ 3 ಅಸೆಟಿನ ಕ್ಯಾಲ್ಕುಲೇಷನ್ಸ್ ಮುಗೀತು. ಇಲ್ಲಿಗೆ ವರ್ಕ್ ಮುಗಿಯಲ್ಲ. 3 ಅಸೆಟಿನ ಟೋಟಲ್ ಮಾಡ್ಬೇಕಾಗುತ್ತೆ. ಲೈಕ್ ಫಸ್ಟ್ ರೆಸಿಡೆನ್ಷಿಯಲ್ ಹೌಸ್ ಇತ್ತಲ್ವಾ, ಪ್ಲಸ್ ಜ್ಯುವೆಲರಿ, ದೆನ್ ಶೇರ್ಸ್ ಇತ್ತಲ್ಲ, ಇದು 3 ಅಸೆಟಿನ ಟ್ಯಾಕ್ಸೇಬಲ್ ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,45,03,725. So here we completed 2017 question paper, specially capital gain question and answer solutions. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಶೇರ್ ಮಾಡಿ, ಹಾಗೂ ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ರಿಲೇಟೆಡ್ PDF ನೋಟಿಫಿಕೇಶನ್ PDF ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.